ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ವೆಲ್ಕಮ್ ಟು ಆಲ್. ಇಂದಿನ ಈ ಸಂಚಿಕೆಯಲ್ಲಿ ವಿಧಾನಸಭೆಯ ಒಳ ಮೀಸಲಾತಿ ಮಸೂದೆಗೆ ಅಂಗೀಕಾರವನ್ನು ನೀಡಿದೆ. ಏನು ಹಾಗಾದರೆ ಸುವರ್ಣ ವಿಧಾನಸೌಧದಲ್ಲಿ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಕಲ್ಪಿಸುವ ಸರ್ಕಾರಿ ಆದೇಶಗಳು ಮತ್ತು ಸುತ್ತೋಲೆಗಳಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ನೀಡುವ ಉದ್ದೇಶದ ಕರ್ನಾಟಕ ಅನುಸೂಚಿತ ಜಾತಿಗಳ ಮಸೂದೆಗೆ ವಿಧಾನಸಭೆ ಅಂಗೀಕಾರವನ್ನು ನೀಡಿದೆ. ನಾವು ಅದ್ರ ಬಗ್ಗೆ ಇವತ್ತು ನೋಡೋಣ. ಇದೇ ರೀತಿಯ ಅಪ್ಡೇಟ್ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ 16ನೇ ವಿಧಾನಸಭೆ 8ನೇ ಅಧಿವೇಶನದಲ್ಲಿ ಏನು ನಡೀತು, ಪರಿಶಿಷ್ಟ ಜಾತಿಗೆ ಲಭ್ಯವಿರುವ 17% ಏನು ಮೀಸಲಾತಿ ಇತ್ತೋ ಅದನ್ನು ಪ್ರವರ್ಗ ಎ ಬಿ ಸಿ ಅಂತೇಳಿ ಏನು ಭಾಗ ಮಾಡಿ 98 ಜಾತಿಗಳಿಗೆ ಒಳ ಮೀಸಲಾತಿಗೆ ಹಂಚಿಕೆ ಮಾಡಿದೆಯೋ ಈ ಮಸೂದೆಗೆ ಹಸೂರಿ ನಿಶಾನೆ ಸಿಕ್ಕಂತಾಗಿದೆ. ಈ ಸಮುದಾಯದವರು ಏನು ಬಹಳ ದೊಡ್ಡ ಸಮುದಾಯದವರು ಏನು ಕಾದಿದ್ರೋ, ಸಮುದಾಯದ ನಿರೀಕ್ಷೆ ಇತ್ತೋ, ಈಗ ಫಲ ಕಂಡಿದೆ. ಅದು ಫೈನಲ್ ಆಗಿ 17ನೇ ಡಿಸೆಂಬರ್ ಬುಧವಾರದ ದಿನ ಅದಕ್ಕೆ ಅಂಗೀಕಾರವನ್ನು ನೀಡಲಾಗಿದೆ. ಬನ್ನಿ ಹಾಗಾದರೆ ಬ್ಯಾಕ್ಲಾಗ್ ಹುದ್ದೆಗೂ ಕೂಡ ಇದು ಅನ್ವಯ ಮಾಡಬೇಕಂತೇಳಿ ಆದೇಶ ಆಗಿದೆ. ಏನು ಬ್ಯಾಕ್ಲಾಗ್ ಹುದ್ದೆಗೆ ಅನ್ವಯ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಶಾಸನ ರಚನೆ ಯಾರು ಇದಕ್ಕೆ ಸಂಬಂಧಪಟ್ಟರಂದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಸಿ ಮಹದೇವಪ್ಪನವರು 2025ನೇ ಸಾಲಿನ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರಿರ್ತಾರೆ. ಇದು ಮೊದಲು ಕೋರಿದ್ರು, ಅದು ಫೈನಲ್ ಆಗಿ ಹಾಗೂ ವಿಧೇಯಕವನ್ನು ಮಂಡಿಸುವುದು ಆಗಿತ್ತು. ಹಾಗೂ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರವರು 2025ನೇ ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು ಹಾಗೂ ವಿಧೇಯಕವನ್ನು ಮಂಡಿಸುವುದು ಅವತ್ತಿನ ಪ್ರೋಗ್ರಾಮ್ ಇದಿತ್ತು. ಅದು ಕೊನೆಯದಾಗಿ ಮಂಡನೆ ಆಯಿತು. ಹಾಗೂ ದಿನೇಶ್ ಗುಂಡ್ರಾವರು ಒಂದು ಏನು ಅನುಮತಿಯನ್ನು ಕೋರಿದ್ರಂದರೆ 2025ನೇ ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಅವರು ಕೋರಿದರು ಹಾಗೂ ವಿಧೇಯಕವನ್ನು ಕೂಡ ಮಂಡಿಸಿದರು. ಹಾಗಾದರೆ ಇದಕ್ಕೆ ಸೈನ್ ಹಾಕಿದ್ರು ಕೆ ವಿಶಾಲಾಕ್ಷಿ ಅವರು, ಕಾರ್ಯದರ್ಶಿ ಅವರು. ಹಾಗಾದರೆ ನೋಡಿ, ವಿಚಾರ ಏನಂದರೆ ಇಲ್ಲಿದೆ ಇಂಪಾರ್ಟೆಂಟ್ ವಿಚಾರ. ಬ್ಯಾಕ್ಲಾಗ್ ಹುದ್ದೆಗೂ ಒಳ ಮೀಸಲಾತಿ ಕಲ್ಪಿಸಿದ ಸರ್ಕಾರ. ನೋಡಿ, ಬ್ಯಾಕ್ಲಾಗ್ ಹುದ್ದೆ ಏನು ಉಳ್ಕೊಂಡಿದ್ವು, ಬ್ಯಾಕ್ಲಾಗ್ ಹುದ್ದೆಗೂ ಕೂಡ ಈಗ ಒಳ ಮೀಸಲಾತಿ ಮುಖಾಂತರನೇ ನಾವು ನೇಮಕಾತಿಯನ್ನು ಮಾಡಬೇಕಂತೇಳಿ ಆದೇಶ ಆಗಿದೆ. ಯಾವ ರೀತಿ ಬ್ಯಾಕ್ಲಾಗ್ ಹುದ್ದೆಗಳಂತಂದರೆ ಏನು ಅಪಾಯಿಂಟ್ ಆಗಿರ್ತಾರೋ ಅದು ಅಪಾಯಿಂಟ್ ಆಗಿ ವಿನಾಕಾರಣದಿಂದ ಹೋಗಿರಲ್ಲ, ಅದು ಬ್ಯಾಕ್ಲಾಗ್ ಉಳಿತು. ಅದು ನೆಕ್ಸ್ಟ್ ಕಾಲ್ಫಾರ್ಮ್ ಆದಮೇಲೆ ಕೂಡ ಅದಕ್ಕೆ ನಮ್ಮ ಒಳ ಮೀಸಲಾತಿಯನ್ನು ಕೂಡ ನೀವು ಕಲ್ಪಿಸಬೇಕಂತೇಳಿ ಸರ್ಕಾರಕ್ಕೆ ಅನುಮತಿ ಕೋರಿದಾಗ ಅದು ಒಪ್ಪಿಗೆ ಆಗಿದೆ. ಒಳ ಮೀಸಲು ಸುಸೂತ್ರ. ನೋಡಿ, ಇಷ್ಟು ದಿವಸ ಒಳ ಮೀಸಲಾತಿದೇನು ಕಗ್ಗಂಟಾಗಿತ್ತೋ ಅದು ಬುಧವಾರ ವಿಧಾನಸಭೆಯಲ್ಲಿ ಫೈನಲ್ ಆಗಿದೆ. ಏನು ಹಾಗಾದರೆ ಅಂದರೆ ಪರಿಶಿಷ್ಟ ಜಾತಿ ಸಮುದಾಯಗಳ ಬಾಹ್ಯ ಆಂತರಿಕ ಒತ್ತಡಕ್ಕೆ ಮಣಿದಿರುವ ರಾಜ್ಯ ಸರ್ಕಾರ ಕೊನೆಗೂ ಮೀಸಲು ವರ್ಗೀಕರಣ ಮಸೂದೆಯನ್ನು ಬುಧವಾರ ಮಂಡಿಸಿತು. ಆ ಮೂಲಕ ಕಾನೂನು ಹೋರಾಟದ ಸವಾಲಿನ ಮಧ್ಯೆಯೂ 17% ಮೀಸಲಾತಿ ಬದ್ಧತೆಯನ್ನು ಪ್ರಕಟಿಸಿತು. ನೋಡಿ, ವಿರೋಧ ಇತ್ತು, ಒಂದು ಕಡೆ ಒತ್ತಡನೂ ಇತ್ತು, ಒಂದು ಕಡೆನೂ ಕಾನೂನು ಹೋರಾಟನೂ ಕೂಡ ಇತ್ತು, ಒಂದು ಸವಾಲಿತ್ತು. ಅದಾದರೂ ಕೂಡ 17% ಮೀಸಲಾತಿಯನ್ನು ಬದ್ಧತೆಯಿಂದ ಪ್ರಕಟಣೆ ಮಾಡಿದೆ ರಾಜ್ಯ ಸರ್ಕಾರ. ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳಿಗೂ ಒಳ ಮೀಸಲಾತಿ ಕಲ್ಪಿಸುವ ಮೂಲಕ SC ಅದರಲ್ಲೂ ಎಡ ಸಮುದಾಯಗಳ ಕೂಗಿಗೆ ಹೂಗೊಟ್ಟಿರುವುದು ವಿಶೇಷ. ಇದು ನಮಗೆ ಬ್ಯಾಕ್ಲಾಗ್ ಹುದ್ದೆಗೂ ನಮಗೆ ಅನ್ವಯ ಮಾಡಿ ಅಂತ ಹೇಳಿದ್ಯಾರು ಎಡ ಸಮುದಾಯದವರು. ಅವರು ಹೇಳಿದಂತಹ ಮಾತಿಗೆ ಹೋಗುಟ್ಟು ಒಪ್ಪಿಗೆನ ನೀಡಿ ಸಮಾಜ ಕಲ್ಯಾಣ ಸಚಿವರು ನೋಡಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕರ್ನಾಟಕ ಪರಿಶಿಷ್ಟ ಜಾತಿ ಮೀಸಲಾತಿ ಉಪವರ್ಗೀಕರಣ ವಿಧೇಯಕ 2025 ವಿಧಾನಸಭೆಯಲ್ಲಿ ಮಂಡಿಸಿದರು. ನೋಡಿ, SC ಪಟ್ಟಿಯಲ್ಲಿರುವ 101 ಜಾತಿಗಳನ್ನು 3 ಗುಂಪುಗಳಲ್ಲಿ ವಿಂಗಡಿಸಿದೆ. ಗ್ರೂಪ್ ಎ ಹಾಗೂ ಗ್ರೂಪ್ ಬಿಗೆ ತಲಾ 6% ಮತ್ತು ಗ್ರೂಪ್ ಸಿಗೆ 5% ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. SC ಒಳ ಮೀಸಲಾತಿ ಕಾಯ್ದೆಯು 2025 ಆಗಸ್ಟ್ 25ರಂದು ಅನ್ವಯ ಆಗಲಿದೆ ಎಂದು ಈ ವಿಧೇಯಕದಲ್ಲಿ ಪ್ರಸ್ತಾಪಿಸಿರುವುದು ಗಮನಾರ್ಹವಾಗಿದೆ. ನೋಡಿ, ಏನಂದರೆ ಒಳ ಮೀಸಲಾತಿ ಏನು 665 ಅಂತೇಳಿ ಒಂದು ವಿಂಗಡಣೆ ಮಾಡಿ ಹಂಚಿಕೆ ಮಾಡಿದ್ರು, ಅದನ್ನೆಲ್ಲ ಆಗಸ್ಟ್ 25ರಿಂದ ಅನ್ವಯ ಆಕತಿ. 2025 ಆಗಸ್ಟ್ 25ರಿಂದ ಅನ್ವಯ ಆಗಲಿದೆ ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. SC
17% ಮೀಸಲು ವರ್ಗೀಕರಿಸಿ ಸಮಾಜ ಕಲ್ಯಾಣ ಇಲಾಖೆ ಈಗಾಗಲೇ ಹೊರಡಿಸಿದ ಆದೇಶ ಮುಂದುವರಿಯಲಿದೆ. ಈ ಆದೇಶದಂತೆ ನೇಮಕಾತಿ ಪ್ರಕ್ರಿಯೆಗಳು ಶಿಕ್ಷಣದಲ್ಲಿ ಪ್ರವೇಶ ಹಾಗೂ ದಾಖಲಾತಿ ಎಂದು ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿ, ಶಿಕ್ಷಣ ಆಗಿರ್ಬೋದು, ಪ್ರವೇಶ ಹಾಗೂ ದಾಖಲಾತಿಯಲ್ಲಿ ಇದೊಂದು ವಿಧೇಯಕ ಉಲ್ಲೇಖ ಮಾಡಲಾಗಿದೆ. ಬ್ಯಾಕ್ಲಾಗ್ ಹುದ್ದೆಗೆ ನೋಡಿ, ಬ್ಯಾಕ್ಲಾಗ್ ಹುದ್ದೆ ಎಸ್ಸಿಗೆ ಮೀಸಲಿರುವ ಸರ್ಕಾರಿ ಹುದ್ದೆಗಳ ಭರ್ತಿಯಾಗದೆ ಉಳಿದಿರುವುದು ಬ್ಯಾಕ್ಲಾಗ್ ಮೀಸಲಾತಿ ಅನ್ವಯಿಸಲಿದೆ. 3 ಗುಂಪುಗಳಲ್ಲಿ ಮೀಸಲು ವರ್ಗೀಕರಣ ಪ್ರಕಾರವೇ ರೋಸ್ಟರ್ ಬಿಂದುಗಳನ್ನು 2 ಕೋನಗಳಲ್ಲಿ ಹೊಂದಾಣಿಕೆ ಮಾಡಬೇಕೆಂದು ಮಸೂದೆಯಲ್ಲಿ ತಿಳಿಸಲಾಗಿದೆ. ನೋಡಿ, ಬ್ಯಾಕ್ಲಾಗ್ ಹುದ್ದೆಗೂ ಕೂಡ ಅನ್ವಯ ಮಾಡಬೇಕಂತೇಳಿ ಫೈನಲ್ ಆದೇಶ ಆಗಿಬಿಟ್ಟಿದೆ. ಫೈನಲ್ ಆದೇಶ ಆಗಿದೆ. ಬನ್ನಿ, ಹಾಗಾದರೆ ಆಂಧ್ರ ಪ್ರದೇಶದ್ದು ಮಾದರಿ ಯಾಕೆ ಇಲ್ಲಿಗೆ ಬಂತಂದರೆ, ನೋಡಿ, ಬಡ್ತಿಗೆ, ಪ್ರಮೋಷನ್ಗೆ, ಉದ್ಯೋಗದಲ್ಲಿ ಬಡ್ತಿಗೂ ಒಳ ಮೀಸಲಾತಿ ಅನ್ವಯಿಸುವ ವಿಚಾರ ಕರಡು ಮಸೂದೆಯಲ್ಲಿ ಪ್ರಸ್ತಾಪಿಸಿಲ್ಲ. ಆದರೆ ಆಂಧ್ರ ಪ್ರದೇಶ ಮಾದರಿಯಲ್ಲಿ ಒಳ ಮೀಸಲಾತಿ ಬಡ್ತಿಗೆ ಅನ್ವಯಿಸುವ ಆದೇಶ ಹೊರಡಿಸಲು CM ಸಿದ್ದರಾಮಯ್ಯ ತಾತ್ವಿಕವಾಗಿ ಒಪ್ಪಿದ್ದಾರೆ. ಏನು ಆಂಧ್ರ ಪ್ರದೇಶದಲ್ಲಿ ಯಾವ ಮಾದರಿ ಇದೆಯೋ ಬಡ್ತಿಗೆ, ಅದೇ ಮಾದರಿಯನ್ನು ನಾವು ತಾತ್ವಿಕವಾಗಿ ಒಪ್ಪಿದ್ದೇವೆ ಅಂತೇಳಿ CM ಅವರು ಸೂಚನೆ ನೀಡಿದ್ದಾರೆ ಅಂತೇಳಿ ಮೂಲಗಳು ತಿಳಿಸಿವೆ. ಶಿಕ್ಷಣ ಉದ್ಯೋಗದಲ್ಲಿ SC ಮೀಸಲಾತಿ 17% ಪ್ರಮಾಣವನ್ನು 3 ಗುಂಪುಗಳಿಗೆ ಹಂಚಿಕೆಗೆ SC ಸಮುದಾಯಗಳ ಸಚಿವರು ಒತ್ತಡಕ್ಕೆ ಮಣಿದು ಸ್ಪಂದಿಸಿದ್ರು. ಬಡ್ತಿಗೆ ಕೆಲವು ಸಚಿವರು ಅಪಸ್ವರ ಕೂಡ ಎತ್ತಿದ್ರು. ಕಾರಣ ಮಸೂದೆಯಲ್ಲಿ ಅಂಶ ಸೇರಿಸಿಲ್ಲ ಎಂದು ಮೂಲಗಳು ತಿಳಿಸಿವೆ. ಇದಕ್ಕೆ ಅಪಸ್ವರನೂ ಬಂದಿತ್ತು. ಯಾಕೆ? ಮೀಸಲಾತಿ ವಿಚಾರದಲ್ಲಿ ಇದನ್ನು ನೀವು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಇದನ್ನು ಕೈಬಿಡಿ ಅಂತೇಳಿ ಸ್ವಲ್ಪ ಜನ MLAರು ಇದಕ್ಕೆ ಆಪೋಸಿಟ್ ಮಾಡಿದರು. ಆದಾಗ್ಯೂ ಕೂಡ ಆಂಧ್ರ ಪ್ರದೇಶದ ಮಾದರಿಯಲ್ಲಿ ನಾವು ಬಡ್ತಿಯನ್ನು ಕೊಡ್ತೀವಿ ಅಂತೇಳಿ CM ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಬರೀ ಹಾಗಾದರೆ SC ಮೀಸಲು ವರ್ಗೀಕರಣ ಮಸೂದೆ ಮಂಡನೆ ಆಗಿದೆ. 17% ಅಡಿ ಹಂಚಿಕೆ 2025 ಆಗಸ್ಟ್ 25ರಿಂದ ಅನ್ವಯ. ಎಲ್ಲಿಂದ ಅನ್ವಯ? ಆಗಸ್ಟ್ 25, ಇದೇ ವರ್ಷ ಆಗಸ್ಟ್ 25ರಿಂದ ಅನ್ವಯಕತೆ. ರಾಜಕೀಯ ಪ್ರಾತಿನಿಧ್ಯಕ್ಕೆ ಮುನ್ನುಡಿ. ಏನು? ರಾಜಕೀಯ ಪ್ರಾತಿನಿಧ್ಯಕ್ಕೆ ಮುನ್ನುಡಿಯನ್ನು ಬರೆದಂತಾಗಿದೆ. ರಾಜ್ಯ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಜೊತೆಗೆ ನಗರ, ಪಟ್ಟಣ, ಗ್ರಾಮೀಣ, ಸ್ಥಳೀಯ ಸಂಸ್ಥೆಗಳು, ಸಹಕಾರ ಸಂಘಗಳು, ಚಾಲಿತ ಸರ್ಕಾರದ ನೆರವು ಪಡೆಯುವ ಶಿಕ್ಷಣ ಸಂಸ್ಥೆಗಳಿಗೆ ಒಳ ಮೀಸಲಾತಿ ಅನ್ವಯಿಸಲಾಗಿದೆ. ನೋಡಿ, ಒಳ ಮೀಸಲಾತಿ ಅಂದರೆ ಬರೀ ನೇಮಕಾತಿ ಪ್ರಕ್ರಿಯೆಗೆ ಅಷ್ಟೇ ಅಲ್ಲ, ಬಡ್ತಿಗೆ ಹಾಗೂ ಸಹಕಾರ ಸಂಘ, ಸ್ಥಳೀಯ ಸಂಸ್ಥೆಗಳು ಹಾಗೂ ಸರ್ಕಾರದ ನೆರವು ಏನು ಪಡಿತಾ ಇದ್ದಾವೋ ಶಿಕ್ಷಣ ಸಂಸ್ಥೆಗಳು, ಸರ್ಕಾರದ ನೆರವು ಪಡ್ಕೊಂಡ ಶಿಕ್ಷಣ ಸಂಸ್ಥೆಗಳು ಏನು ನಡೀತಾವಿದಾವ ಅದಕ್ಕೆಲ್ಲನೂ ಕೂಡ ಒಳ ಮೀಸಲಾತಿ ಅನ್ವಯಿಸಲಾಗುತ್ತೆ ಅಂತೇಳಿ ಹೇಳಲಾಗಿದೆ. ತೆಲಂಗಾಣ ಮಾದರಿಯಲ್ಲಿ ನಗರ, ಪಟ್ಟಣ, ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು SC ಸಮುದಾಯಗಳು ಒತ್ತಡ ಹೇರಿವೆ. ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರ ಲಭ್ಯವಿದೆ. ಸದ್ಯಕ್ಕೆ ಶಿಕ್ಷಣದ ತನಕ ಒಳ ಮೀಸಲಾತಿ ಸೌಲಭ್ಯ ತಲುಪಿದೆ. ಮುಂದೆ ರಾಜಕೀಯ ಪ್ರಾತಿನಿಧ್ಯಕ್ಕೂ ಪರಿಗಣನೆ ಆಗಲಿದೆ ಎಂಬ ಆಶಾಭಾವನೆ ಮಸೂದೆ ಒತ್ತಾಸೆ ನೀಡಿದೆ. ನೋಡಿ, ಈಗೇನು SC ಮೀಸಲಾತಿ ಏನು ಬರೀ ಶಿಕ್ಷಣಕ್ಕಷ್ಟೇ ಏನು ಮೀಸಲಾತಿ ಆಗಿತ್ತೋ, ಮುಂದೆ ರಾಜಕೀಯಕ್ಕೂ ಕೂಡ ಪ್ರಾತಿನಿಧ್ಯ ಸಿಗ್ತತೆ ಅಂತೇಳಿ ಆಶಾಭಾವನೆ ಇದೆ ಅಂತೇಳಿ ಮಸೂದೆಯಲ್ಲಿ ಒತ್ತಾಸೆಯನ್ನು ನೀಡಲಾಗಿದೆ. ಇದು ಎಲ್ಲದರಲ್ಲೂ ಅನ್ವಯ ಆಗುತ್ತೆ. ಮುಂದೆ ಬರೀ ನೇಮಕಾತಿಗೆ ಅಷ್ಟೇ ಅಲ್ಲ, ಪ್ರತಿ ಒಂದರಲ್ಲೂ ಇದು ಅನ್ವಯ ಆಗದಂತೂ ಖಚಿತ. ನೋಡಿ, ಮೀಸಲು ವರ್ಗೀಕರಣ ಗ್ರೂಪ್ ಎ. ನೋಡಿ, ಗ್ರೂಪ್ ಎದಲ್ಲಿ ಯಾವ್ಯಾವ ಬರ್ತವೆ? ಮಾದಿಗ ಸೇರಿ 16 ಉಪಜಾತಿಗಳು 6% ಹಾಗೂ ಗ್ರೂಪ್ ಬಿಯಲ್ಲಿ ಛಲವಾದಿ ಸೇರಿ 19 ಉಪಜಾತಿಗಳು 6%. ಗ್ರೂಪ್ ಸಿಯಲ್ಲಿ ವಿಶೇಷವಾಗಿ ಲಂಬಾಣಿ, ಬೋವಿ, ಕೊರಮ, ಕೊರಚ, ಅಲೆಮಾರಿಗಳು ಸೇರಿ 63 ಜಾತಿಗಳಿಗೆ 5%. ಒಟ್ಟು 98 ಜಾತಿಗಳು 17% ಮೀಸಲಾತಿಯನ್ನು ಉಪಯೋಗಿಸಿಕೊಳ್ಳಲಾಗಿದೆ. SC ಪಟ್ಟಿಯಲ್ಲಿದ್ದು ಯಾವುದೇ ವರ್ಗಕ್ಕೆ ಸೇರದ ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಸಮುದಾಯಗಳು ಜಾತಿ ಪ್ರಮಾಣದಂತೆ ಗ್ರೂಪ್ ಎ ಅಥವಾ ಬಿ ಸೌಲಭ್ಯ ಪಡೆಯಲು ಅರ್ಹರಾಗಿದ್ದಾರೆ. ಅವರ ಅನುಕೂಲ ಗ್ರೂಪ್ ಎ ಅಥವಾ ಬಿ ಯಲ್ಲಿ ಕೂಡ ಅವರು ಪಡಿಬಹುದು ಅಂತೇಳಿ ಆದೇಶ ಆಗಿದೆ. 3 ಗುಂಪಲ್ಲಿ ವಿಂಗಡಣೆ ಮಾಡಲಾಗಿದೆ. ಸುಪ್ರೀಂ ಆದೇಶದಂತೆ SC ಒಳ ಮೀಸಲಾತಿಗಾಗಿ ನಿಖರ ದತ್ತಾಂಶ, ಮಾಹಿತಿ,
ಜನಸಂಖ್ಯೆ ಪಡೆಯಲು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಾಜ್ಯ ಸರ್ಕಾರ ರಚಿಸಿತ್ತು. ಅದರ ವರದಿ ಶಿಫಾರಸು ಅಲ್ಪ ಮಾರ್ಪಾಡಿನೊಂದಿಗೆ ಅಂಗೀಕರಿಸಿ ಎಸ್ಸಿ ಪಟ್ಟಿಯಲ್ಲಿರುವ 101 ಜಾತಿಗಳನ್ನು ಗ್ರೂಪ್ ಎ, ಬಿ, ಸಿ ಎಂದು ವರ್ಗೀಕರಿಸಿದೆ. ಎಸ್ಸಿ ಪಟ್ಟಿಯಲ್ಲಿದ್ದರೂ ಯಾವುದೇ ವರ್ಗಕ್ಕೆ ಸೇರದ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಸಮುದಾಯಗಳನ್ನು ಜಾತಿ ಪ್ರಮಾಣ ಪತ್ರ ಆಧರಿಸಿ ಗ್ರೂಪ್ ಎ ಅಥವಾ ಬಿ ಅಡಿ ಒಳ ಮೀಸಲಾತಿ ಸೌಲಭ್ಯಕ್ಕೆ ಅರ್ಹರು ಎಂದು ಮಸೂದೆಯಲ್ಲಿ ವಿವರಿಸಲಾಗಿದೆ. ಸಂಪುಟ ಸಭೆ ಈ ಹಿಂದೆ ಕೈಗೊಂಡಿದ್ದ ಎಸ್ಸಿ ಒಳ ಮೀಸಲಾತಿ ನಿರ್ಣಯವನ್ನು ಸಮಾಜ ಕಲ್ಯಾಣ ಇಲಾಖೆ ಆದೇಶದ ಮೂಲಕ ಜಾರಿಗೊಳಿಸಿತ್ತು. ಆದರೆ ಸಂವಿಧಾನಾತ್ಮಕವಾಗಿ ಈ ಪ್ರಕ್ರಿಯೆ ಪೂರ್ಣಗೊಳಿಸುವ ಉದ್ದೇಶದಿಂದ ವಿಧಾನಸಭೆಯಲ್ಲಿ ಮಂಡಿಸಿದೆ. ಅಧಿವೇಶನದ ಉಳಿದೆರಡು ದಿನಗಳಲ್ಲಿ ವಿಧೇಯಕ ಚರ್ಚೆಯಾಗಿ ಅಂಗೀಕಾರ ಆಗುವ ಸಾಧ್ಯತೆ ಇದೆ. ನೋಡಿ, ಎಸ್ಸಿ ಮೀಸಲಾತಿ ಏನು ಫೈನಲ್ ಆಯಿತು, ಆದರೆ 56% ಮೀಸಲಾತಿಯನ್ನು ನೀವು ಯಾವಾಗ ಕ್ಲಿಯರ್ ಮಾಡೋದು? ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ 50% ಮೀರಂಗಿಲ್ಲ ಅಂತ ಆದೇಶ ಇದೆ. ಆದರೆ 56% ಕರ್ನಾಟಕ ರಾಜ್ಯದಲ್ಲಿದೆ. ನೀವು ಅದನ್ನು ಯಾವಾಗ ಕ್ಲಿಯರ್ ಮಾಡ್ತೀರಾ? ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿ ನೇಮಕಾತಿಗಳನ್ನು ನೀವು ಪ್ರಾರಂಭ ಮಾಡಬೇಕಂತೇಳಿ ಮನವಿ ಮಾಡ್ಕೊತೀವಿ. ಬನ್ನಿ, ಕರ್ನಾಟಕ ವಿಧಾನಸಭೆ 16ನೇ ವಿಧಾನಸಭೆ ಮತ್ತು 8ನೇ ಅಧಿವೇಶನದಲ್ಲಿ ಏನೇನು ತೀರ್ಮಾನ ಕೈಗೊಳ್ಳಾಯ್ತು ಅಂತೇಳಿ ಸರ್ಕಾರದ ಆದೇಶ ಪತ್ರವನ್ನು ನಾವು ನೋಡೋಣ. ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ತಿದ್ದುಪಡಿ ವಿಧೇಯಕ 2025. ನೋಡಿ, ಇದಕ್ಕೆ 2025 ಅಂತೇಳಿ ಮಾರ್ಪಾಡು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002 ತಿದ್ದುಪಡಿ ಮಾಡಲು ಒಂದು ವಿಧೇಯಕ, ಅದನ್ನು ತಿದ್ದುಪಡಿ ಮಾಡಲು ಇದೊಂದು ವಿಧೇಯಕ ನಾವು ಮಂಡನೆ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದ ಆದೇಶ ಪತ್ರದಲ್ಲಿ ಪ್ರಕಟಣೆ ಆಗಿದೆ. ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002 ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ ಅದನ್ನು ತಿದ್ದುಪಡಿ ಮಾಡ್ಲಾಕತ್ತೆ. 2002 ಇದುವರೆಗೂ ಅನುಸೂಚಿತ ಬುಡಕಟ್ಟು, ಅನುಸೂಚಿತ ಜಾತಿಗಳು 2002 ತಿದ್ದುಪಡಿಯಂತೆ ಮುಂದುವರ್ಕೊಂಬಂದಿತ್ತು. ಈಗ ಅದನ್ನು ತಿದ್ದುಪಡಿ ಮಾಡಿ 2025 ವಿಧಾನಸಭೆ ವಿಧೇಯಕ ಅಂತೇಳಿ ತಿದ್ದುಪಡಿ ಮಾಡಲಾಗಿದೆ. ಇದು ಭಾರತ ಗಣರಾಜ್ಯದ 76ನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ ಅಂತೇಳಿ ಆದೇಶ ಆಗಿದೆ. ನೋಡಿ, ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ. ನೋಡಿ, ಈ ಅಧಿನಿಯಮವನ್ನು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2025 ಕರೆಯತಕ್ಕದ್ದು. ಇದನ್ನು ಇನ್ನು ಮುಂದೆ 2025 ಎಂದು ಮೆನ್ಷನ್ ಮಾಡಿ ಕರೆಯತಕ್ಕದ್ದು. ಇದು ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದಂತಹ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. ಏನು ರಾಜ್ಯ ಸರ್ಕಾರ ಯಾವ ದಿನಾಂಕವನ್ನು ಗೊತ್ತುಪಡಿಸುತ್ತೋ ಆ ದಿನಾಂಕದಿಂದ ಜಾರಿ ಬರ್ತತಿ. ಪ್ರಕರಣ 3ರ ತಿದ್ದುಪಡಿ ಏನು? ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002 ಇಲ್ಲಿ ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ. 3ನೇ ಪ್ರಕರಣದ ಬಿ ಖಂಡದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು ಎಂದರೆ ಮೇಲಿನದಕ್ಕೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರವು ನಾಮನಿರ್ದೇಶಿಸಿದ ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಒಬ್ಬ ವ್ಯಕ್ತಿ, ಅಂದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಅಥವಾ ಮಹಿಳೆಯನ್ನು ನೋಡಿ, ಮೇಲಿನದಕ್ಕೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರವು ನಾಮನಿರ್ದೇಶಿಸುವ ಒಬ್ಬ ವ್ಯಕ್ತಿಯು ಮಹಿಳೆಯಾಗಿರತಕ್ಕದ್ದು. ಈಗ ಒಂದು ಏನು ಮಾಡ್ತಾ ಇದ್ದೀವಿ, ವಿಧೇಯಕಕ್ಕೆ ಒಂದು ಸದಸ್ಯ ಸ್ಥಾನವನ್ನು ಕೊಡಬೇಕು. ಅದಕ್ಕೆ ಒಬ್ಬರು ವ್ಯಕ್ತಿ ಬುಡಕಟ್ಟು ಸಮುದಾಯದವರು, ಒಬ್ಬ ವ್ಯಕ್ತಿ ಅದೇ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಮಹಿಳೆ ಇರತಕ್ಕದ್ದು. ಮೂಲ ಅಧಿನಿಯಮ 8ನೇ ಪ್ರಕರಣದ ಖಂಡದ ತರುವಾಯ ಈ ಮುಂದಿನದು ಸೇರಿಸಕ್ಕದ್ದು ಎಂದರೆ ಸರ್ಕಾರದಿಂದ ಹೊಸ ದತ್ತಾಂಶ ಮತ್ತು ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ ಅನುಸೂಚಿತ ಜಾತಿಗಳ ಸದಸ್ಯರಿಗೆ ಉಪವರ್ಗೀಕರಣದ ಶೇಕಡಾವಾರು ಮೀಸಲಾತಿಯಲ್ಲಿ ಅಗತ್ಯ ಮಾರ್ಪಾಡನ್ನು ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಂತೇಳಿ ಸರ್ಕಾರದ ಆದೇಶ ಪತ್ರ ಬಿಡುಗಡೆ ಆಗಿದೆ. ಇನ್ನೇನು ಇವತ್ತು ಅಥವಾ ನಾಳೆಯಲ್ಲಿ 56% ಏನು ಮೀಸಲಾತಿಯ ವಿಧೇಯಕ ಕೂಡ ಮಂಡನೆ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇದೆ. ನೋಡೋಣ ಏನಾಗ್ತತೆ. ಏನೇ ಆಗಲಿ ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭ ಮಾಡಬೇಕಂತೇಳಿ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಾವು ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.